ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್. ಬೆವರಿಗೊಂದು ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ. ಚಾಲಕನ ನಿಯಂತ್ರಣ ತಪ್ಪಿ 30ಕ್ಕೂ ಹೆಚ್ಚು ಟನ್ ಕಬ್ಬು ರಸ್ತೆಗೆ ಉರುಳಿರುವ ಘಟನೆ ಶಿಗ್ಗಾಂವಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದಿದೆ. ನಿನ್ನೆ ಸಂಜೆ 6 ಗಂಟೆಗೆ ಅಗಡಿ ಗ್ರಾಮದ ರೈತರಿಗೆ ಸಂಬಂಧಿಸಿದ ರೈತರೊಬ್ಬರು ಬೆಳೆದ ಕಬ್ಬು ಬೆಳೆಯನ್ನು ಟ್ರ್ಯಾಕ್ಟರ್ ಮೂಲಕ ತರುತ್ತಿದ್ದರು. ಈ ವೇಳೆಯಲ್ಲಿ ಶಿಗ್ಗಾಂವಿ ಹೆದ್ದಾರಿ ಪಕ್ಕ ಚಾಲಕನ ನಿಯಂತ್ರಣ ತಪ್ಪಿ ದಾರಿಗೆ ಬಿದ್ದಿದೆ. ರೈತ ಧ್ವನಿಯಲ್ಲಿ ರೈತರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಬೇಡ ಯಾವ್ರು ಸರ? ಅಗಡಿ ಏನ್ರಿ ಹೆಸರು? ಹೌದ್ರಿ. ಎಷ್ಟು ಇದೈತಿ ರೀ? ಎಷ್ಟು ಇದು ಐತ್ರಿ ಟನ್? ಎಷ್ಟು? 30 ಟನ್. ಯಾವಾಗ ಆಗಿದ್ರಿ ಇದು? ಸಾಯಂಕಾಲ ಹೆಂಗೇನು ಸರ್? ಏನು ಹೆಂಗಾಯ್ತು ಸ್ವಲ್ಪ ಹೇಳಿ. ಇದು ಕಂಟ್ರೋಲ್ ತಪ್ಪಿ ಗಾಡಿ ಕಂಟ್ರೋಲ್ ತಪ್ಪಿ ಸರ್. ಗಾಡಿ ಪಲ್ಟಿಲ್ಲ ಎರಡು ಅಗಡಿ ಇದೆ. ಏನು ಯಾರಿಗೆ ನಡ್ರಾಕ ಒಂದು 30 ಟನ್ ಮಾಲ್ ಇತ್ತು. ಹಾಂ 30 ಟನ್ ಇದ್ರಿ. ಯಾರಿಗಾರ ಏನು ಯಾರಿಗೆ ಏನಾಗಿಲ್ಲ ರೀ. ಡ್ರೈವರ್ ಎಲ್ಲ ಸೇಫ್ ಅದ್ರ. ಹಾಂ ಎಲ್ಲರ ಪಲ್ಟಿ. ಹೌದ್ರಿ. ಹಾಂ ಒಂದು ಕಮ್ಮಿ ಇವತ್ತೊಂದು 5 ಟನ್ ಮಟ್ಟ ನಮ್ದು ನುಕ್ಸಾನ. 5-6 ಟನ್ ಮಟ್ಟನೂ ನುಕ್ಸಾನ ಸರ್. ಜನ ಭಾಳ ಉದಾರ್ರಿ ಇಲ್ಲಿ. ಬಿದ್ದು ಬಿಟ್ಲೆ ಜನ ಅನಾನುಕೂಲ ಐತಿ. ಅವ್ರಿಗೆ ಅನುಕೂಲ ಆಗೈತೆ ರೀ, ನಮಗೆ ಅನಾನುಕೂಲ.